ಕಾಸು ಕೊಟ್ರೆ ಜಾಬ್ ಮಾತ್ರ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಕಾಸು ಕೊಟ್ರೆ ಮಂತ್ರಿಗಿರಿನೂ ಸಿಗುತ್ತಾ ಅಂತ. ಯಾಕಂದ್ರೆ ಕಾಸು ಕೊಟ್ಟು ಮಂತ್ರಿಗಿರಿ ಗಿಟ್ಟಿಸಿದ್ರ ಕಾಂಗ್ರೆಸ್ ಶಾಸಕರು ಅನ್ನುವಂತ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಯಾಕೆ ಈ ಅನುಮಾನ, ಯಾಕೆ ಈ ಡೌಟ್ ಸುಡ್ತಾ ಇದೆ ಅಂತ ಅಂದ್ರೆ, ಈಗಾಗಲೇ ಕೇಳಿ ಬರ್ತಾ ಇರುವಂತ ಒಂದಿಷ್ಟು ಹೇಳಿಕೆಗಳು, ಕಾಂಗ್ರೆಸ್ ಪಕ್ಷದಲ್ಲಿ ಕಾಸು ಕೊಟ್ರೆ ಮಂತ್ರಿಗಿರಿನ, ಕಾಸು ಕೊಟ್ಟರು ಮಂತ್ರಿಗಿರಿ ಗಿಟ್ಟಿಸಿದ್ರ ಕಾಂಗ್ರೆಸ್ ಶಾಸಕರು, 80% ನೂತನ ಸಚಿವರು ಹಣ ಕೊಟ್ಟಿದ್ದಾರಾ? ಹಾಗಾದ್ರೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಪೇಮೆಂಟ್ ಸೀಟ್ ಆರೋಪ ಕೇಳಿ ಬರ್ತಾ ಇದೆ. ಸಖತ್ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ಆಡಿಯೋ. ಕೈ ನಾಯಕರ ಆಡಿಯೋದಿಂದ ಪಕ್ಷದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗಿದೆ. ಸಚಿವ ಸ್ಥಾನ ಹಂಚಿಕೆಯಲ್ಲಿ 80% ಪೇಮೆಂಟ್ ಸೀಟ್ ನಡೀತಾ ಇದೆಯಾ? ಕಾಸಿಗಾಗಿ ಮಂತ್ರಿಗಿರಿ ವಿರುದ್ಧ ಸಿಡಿದೆದ್ರ ಕಾಂಗ್ರೆಸ್ ಶಾಸಕರು. ಇದು ನಿಮ್ಮ ಅಶ್ವವೇಗ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಸು ಕೊಟ್ರೆ ಮಂತ್ರಿಗಿರಿ ಸಿಗುತ್ತಾ? ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾಗಿ ನಡೀತಾ ಇದೆಯಾ ನಿಜಕ್ಕೂ? ಹಾಗಾದ್ರೆ ಈ ಕೇಳಿ ಬರ್ತಾ ಇರುವಂತ ಆಡಿಯೋ ಏನು? ಕಾಸು ಕೊಟ್ಟು ಮಂತ್ರಿಗಿರಿ ಗಿಟ್ಟಿಸಿದ್ರ ಕಾಂಗ್ರೆಸ್ ಶಾಸಕರು, ಹೊಸಬರಿಗೆ ಅವಕಾಶ ಅಂತ ಏನ್ ಹೇಳಲಾಗ್ತಾ ಇತ್ತು. ಹಾಗಾದ್ರೆ ಹೊಸಬರಿಗೆ 80% ನೂತನ ಶಾಸಕರು ಇಲ್ಲಿ ಕಾಸು ಕೊಟ್ಟು ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಸಖತ್ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ಆಡಿಯೋ. ಕೈ ನಾಯಕರ ಆಡಿಯೋದಿಂದ ಪಕ್ಷದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಹೊಸ ಸುದ್ದಿಯಪ್ಪ. ಈ ರೀತಿಯಾಗೂ ಕೂಡ ನಡೆಯುತ್ತಾ? ಕಾಸು ಕೊಟ್ಟು ಮಂತ್ರಿಗಿರಿಯನ್ನ ಗಿಟ್ಟಿಸ್ಕೊಳ್ತಾರ? ಈಗ ಪಕ್ಷದಲ್ಲಿ ಅಂದ್ರೆ ಇದು ನಾವ್ ಹೇಳ್ತಾ ಇಲ್ಲ, ಒಂದು ಆಡಿಯೋ ಈ ಕುರಿತಾಗಿ ವೈರಲ್ ಆಗ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ, ಬಟ್ ವೈರಲ್ ಆಗ್ತಾ ಇದ್ದಂತ ಆಡಿಯೋ. ಈಗಾಗ್ಲೇ ನೋಡಿ, ಕಾಸು ಕೊಟ್ರೆ ಜಾಬು, ಸರ್ಕಾರಿ ನೌಕರಿ ಪಡಿಬೇಕಾ ನೀನು ಕಾಸು ಕೊಡು, ಅಥವಾ ಇನ್ಯಾವುದಾದ್ರೂ ಮತ್ತೊಂದು ಹುದ್ದೆಗೆ ಏರ್ಬೇಕಾ ನೀನು ಕಾಸು ಕೊಡು. ಆ ರೀತಿಯ ಎಲ್ಲದಕ್ಕೂ ಕೂಡ ಲಂಚ, ಈ ಕಾಸು ಅನ್ನೋದಕ್ಕಿಂತ ಲಂಚ ಅಂತ ನಾವು ಹೇಳ್ಬೋದು. ಇದರಲ್ಲಿ ಭ್ರಷ್ಟಾಚಾರ ಅಂತಾನೂ ಕೂಡ ಇದನ್ನ ಆಡ್ ಮಾಡ್ಬೋದು. ಈ ರೀತಿಯಾಗಿ ನಡೀತಾ ಇದೆಯಾ ಹಾಗಾದ್ರೆ ಮಂತ್ರಿಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಅಂತ. ಯಾಕಂದ್ರೆ ಹೈಕಮಾಂಡ್ ಅಷ್ಟು ಕಸರತ್ತನ್ನ ನಡೆಸಿ DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್, KC ವೇಣುಗೋಪಾಲ್, ಸುರ್ಜೇವಾಲಾ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಅಷ್ಟು ಸರ್ಕಸ್ ಅನ್ನ ಮಾಡಿ ಇಲ್ಲಿ ಫೈನಲ್ ಲಿಸ್ಟ್ ಅಂತ ಬಿಡುಗಡೆ ಮಾಡಿದ್ರು. ಬಟ್ ಇದು ಯಾವ ರೀತಿಯಾಗಿ ಆಗ್ತಾ ಇದೆ? ಮಂತ್ರಿ ಸ್ಥಾನ ಕೈ ತಪ್ಪಿದಕ್ಕೆ ಬಾಗಲಕೋಟೆಯಲ್ಲಿ ಬಂಡಾಯ ಜೋರಾಗಿದೆ. ಮಾಜಿ ಸಚಿವ ತಿಮ್ಮಾಪುರ ನಂಜಯ್ಯ ಮಠ್ ಅಸಮಾಧಾನಗೊಂಡಿದ್ದಾರೆ. ತಿಮ್ಮಾಪುರ ನಂಜಯ್ಯ ಮಠ್ ಮಾತಾಡಿದ್ದಾರೆ ಎನ್ನಲಾದಂತ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಸಾಲು ಸಾಲು ಕೇಸ್ ಇದ್ದವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇವರಿಗೆ ಬುದ್ಧಿ ಇಲ್ಲ ಎಂದಿರುವಂತ ಈ ಇಬ್ಬರು ನಾಯಕರು. ನಾಗೇಂದ್ರಗೆ ಮಂತ್ರಿ ಮಾಡಿದ್ದು ಸರಿಯಲ್ಲ ಎಂದ ನಂಜಯ್ಯ ಮಠ. ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೂ ಕೂಡ ಖ್ಯಾತೆ. ವಿಜಯಾನಂದ ಕಾಶ್ಯಪ್ನವರಿಗೆ ಉಸ್ತುವಾರಿ ತಪ್ಪಿಸಲು ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಕಾಶ್ಯಪ್ನವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಿಗಬಾರದು ಎಂದು ಕಿಡಿಯನ್ನ ಕಾರ್ತಾ ಇದ್ದಾರೆ. ಇದು ಅಶ್ವವೇಗ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಮಂತ್ರಿ ಸ್ಥಾನ ಕೈ ತಪ್ಪಿದಕ್ಕೆ ಬಾಗಲಕೋಟೆಯಲ್ಲಿ ಬಂಡಾಯ ಜೋರಾಗಿದೆ. ತಿಮ್ಮಾಪುರ ನಂಜಯ್ಯ ಮಠ ಅಸಮಾಧಾನಗೊಂಡಿದ್ದಾರೆ. ಎಸ್, ಅಫ್ಕೋರ್ಸ್, ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಅಲ್ವಾ, ಎಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಅದರಲ್ಲೇ ತಿಮ್ಮಾಪುರ ನಂಜಯ್ಯ ಮಠ ಇಬ್ಬರು ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಈ ಆಡಿಯೋ ಇವರದ್ದೇನಾ ಅಥವಾ ಯಾರದ್ದು, ಏನಾಗ್ತಾ ಇದೆ, ಇವರೇ ಮಾತನಾಡಿದಾರ? ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಅವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಒಟ್ಟು ಪೇಮೆಂಟ್ ಶೀಟಲ್ಲಿ 70%, 75% ಹೆಚ್ಚು ಕಡಿಮೆ ನಮ್ಮ ಪಾತ್ರೆ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು, ಯಾಕಂದ್ರೆ ಅದು ಇದು ಇತ್ತಲ್ಲ, ವಿಧಾನಸೌಧ ತುಳಸಿಗಿದು ಅಂತ ರಗಡದ ಹುಡುಗರಿಗೆ ಜೈಲಿಂದ ಬಂದವ್ರು ಅಲ್ಲ. ಅದು ಇವ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಎದುರಿಸೋದು? ಪಾರ್ಟಿ ಏನಂತ ಎದುರಿಸೋದು ನಾವು? ಹೆಚ್ಚಿಗೆ ಬಲ್ರಿ ಏನ್ ತಪ್ಪ
ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರೆ ಸ್ಮೂತ್ ಯಾವ ಸುನೀಲ್ ಕನ್ಗೋಳು ಯಾರ ಸುನೀಲ್ ಕನ್ಗೋಳು ಯಾರ ಸುನೀಲ್ ಕನ್ಗೋಳು ಅಂತ ಯಾರೋ ಇವಾಗ ಅವನ್ ರಿಪೋರ್ಟ್ ಹಚ್ಚಲ್ಲ ಅವನ್ ರಿಪೋರ್ಟ್ ಈಗ ಇದು ಒಂದು ನಮೂನೆ ಹುಚ್ಚಿದ್ದಾರೆ ಮೇಲೆ ರೊಕ್ಕ ತಗೊಂಡ್ರೆಲ್ಲ ಬರ್ತಾರ ಒಂದೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವ್ ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿದ್ ನನಗವ ಆರ್ ಪಾಟೀಲ ಹೆಂಡಸಿಗೇರಿ ನಾನು ಚಂದ್ರಪ್ಪನವರ ಏನ್ರಿ 5-6 ಮಂದಿ ಇದೀವಿ ನಾನು ಮಾತಾಡಕ ಚಂದ್ರ ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರ 13 ಕಾಲಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರ ಅಂದಿದ್ರು ಅಂದವ ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ ಪಟಿಂಗ್ ಆಗಂತ ಹೇಳಿದ್ವಿ ನಾವು ನಿನಗೆ ಯಾಕೆ ಗ್ರಹಿಸ್ತಾರೆ ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದೊಂದಿತ್ತು ನನಗಷ್ಟೇ ನಮ್ಗ ಕೋಟ ಇತ್ತಲ್ಲ ನಾ ಏನ್ ಹೇಳ್ತಿದ್ದೆ ಫೀಡ್ ಮಾಡ್ತಿದ್ದೆ ನಾನು ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ ಎಕ್ಸ್ಪೀರಿಯನ್ಸ್ ಮತ್ತ ಸಂಘಟನೆ ಮಾಡ್ಯಾನ ಒಂದೊಂದು ಕಷ್ಟ ನಮಗೈತಿ ಅವ್ರೇನು ಅವ್ರು ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ ಸಿಗ್ನಲ್ ಲೆಫ್ಟ್ ಬೈ ರೋಡ್ ಹೊಂಟ್ರಿನ ಸಿಗ್ನಲ್ ಬೈ ರೋಡ್ ಹೊಂಟಿರಿ ಇರ್ತೀರಲ್ಲ ಅಲ್ಲೇ ಇರ್ತೀನಿ 4-5 ದಿವಸ ಅವ್ರು ಏನು ನಾಯಕ ಬಂದಿದ್ರು ಮೊನ್ನೆ ಬೆಳ್ಳಪ್ಪ ಅಯ್ಯೋ ಯಾಕೊಮ್ಮೆ ಮಂತ್ರಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ ಬರ್ರಿ ಮೀಟಿಂಗ್ ಗಿಟಿಂಗ್ ತಪ್ಪಿಸ್ಕೊಂಡ್ರಿ ಎಲ್ಲ ಬರ್ತೀವಿ ಅನಿಸಿ ಬೇರೆ ಮುದೋಡತ್ತೆ ಹೇಳಲ್ಲ ಜಿಲ್ಲಾತ್ತು ಹೇಳ್ಬೇಕಂತ ಜಿಲ್ಲಾತ್ತು ಅಲ್ಲೇ ಜಿಲ್ಲಾತ್ತು ನೀವು ಹೆಸರು ಮಾಡ್ರಿ ಮಿನಿಸ್ಟ್ರಿ ಮಾಡ್ತೇನೆ ಏನ್ರಿ ಮಿನಿಸ್ಟ್ರಿ ಮಾಡಿದ್ರಿ ರಿಸಾರ್ಟ್ ನೋಡ್ರಿ ಅದನ್ನ ನೋಡ್ಬೇಕಿಲ್ಲ ನಾವು ಫ್ರೆಂಡಿಲಿ ಯಾವ ನೋಡ್ತಾರಲ್ಲ ಈಗೇನು ಟೀಚರ್ ಸೆಟ್ಟಿಂಗ್ ಐತಿ ಮಾಡಿ ಸೌದಿ ಮಾಡತ್ತೀನಿ ಟೀಚರ್ಸ್ ಏನು ನಾವು ಮಾಡಿದ್ರೆ ಅವರೇ ಮಾಡ್ಬೇಕು ಒಟ್ಟು ಬರ್ದು ಕೊಟ್ಟಿ ಹೋಗಪ್ಪ ಅಂದ್ರೆ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ ಅಲ್ಲಿ ಅವ್ರು ಮಾಡ್ತಾನೆ ಒಬ್ಬರು MLA ಯಾವತ್ತು ಚಲೋ 4 ಮಂದಿ MLA ಬರ್ದು ಕೊಡ್ತೀನಿ ಸಾಕಾಗತ್ತೆ ನಾವು ಹರಿಪ್ರಸಾದ್ ಮಾತಾಡೋದು ಶಿವಕುಮಾರ್ ಮಾತಾಡೋದು ನಾವು ಮಾಡ್ತೀವಿ ಶಿವಕುಮಾರ್ ಯಾರಿಲ್ಲ ಶಿವಕುಮಾರ್ ಹಾಕ್ತೀನಿ ಹೇಳ್ತೀನಿ ಹೊರಗೆ ಕೂಡ ಮಾಡ್ಬಿಡ್ರಿ ಮೊದಲು ಯಾಕಂದ್ರೆ ಈಗ ಪ್ರಸಾರ ಸೇವ್ ಮಾಡಿದ್ದೀನಿ ಹೌದ್ರೆ ಚಿನ್ನಕ ತೆಲಂಗಾಣ ನಾಡದು ಬಿಟ್ಟಿದ್ರೆ ನಿಮ್ಗೆ 6-7ನೇ ತಾರೀಕಿಗೆ ಬಿಟ್ಟೈತಿ ನಮ್ಮ ಅದನ್ನ ಮುಟ್ಟಿಸ್ತೀನಿ ಒಟ್ಟು MLA ಇಲ್ಲಿ ಅವನು ಹೋಗ್ತಾ ಇಲ್ಲ ಯಾಕೆ ಬರೋದು ಯಾಕೊಳ್ತೀನಿ ಆ ರೀತಿ ಮಾಡಕ್ ನಾಳೆ ಇದರಲ್ಲಿ ಆಡಿಯೋನ ಕಂಪ್ಲೀಟಾಗಿ ಕೇಳಿಸ್ಕೊಂಡ್ರೆ ನಮಗೊಂದು ಅಂದರೆ ಅವರದ್ದೇ ಆದಂಥ ಸೇಮ್ ಅವ್ರದ್ದೇ ಧ್ವನಿ ಆದಂಥ ಒಂದು ಆಡಿಯೋ ಅವ್ರದ್ದೇ ಅಂತ ಹೇಳ್ತಿಲ್ಲ ಎನ್ನಲಾಗ್ತಾ ಇದೆ ಅವರೇ ಮಾತನಾಡಿರುವಂಥ ಆಡಿಯೋ ಅಂತ ಎನ್ನಲಾಗ್ತಾ ಇದೆ ಹೈಕಮಾಂಡ್ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಈ ಪೇಮೆಂಟ್ ವಿಚಾರಕ್ಕೆ ಮಾತನಾಡಿದ್ದಾರೆ ನೋಡಿ 70-75% 80%
ಇವೆಲ್ಲ ಪೇಮೆಂಟ್ ಮೇಲೆನೆ ಆಗಿರೋದಂಗೆ ಕಾಣಿಸುತ್ತೆ ಅಂತ. ಮತ್ತೊಂದು ವಿಚಾರ ಬರುತ್ತೆ, ಪ್ರಾಮಾಣಿಕವಾಗಿ ಇರಿ ಅಂತ ನಾವೇನು ಹೇಳಿದ್ವಾ ಅಂತ ಹೈಕಮಾಂಡ್ ಹೇಳಿದ್ರು ಅಂತ. ಇವೆಲ್ಲವೂ ಕೂಡ ಒಂದು ಕನ್ವರ್ಜೇಷನ್ ಆಗಿರುವಂತ ಒಂದು ಆಡಿಯೋ ಇದು ಈಗ ಲಭ್ಯವಾಗಿದೆ. ಬಟ್ ಇದು ಯಾರ ಆಡಿಯೋ, ನಿಜಕ್ಕೂ ಅವರೇ ಮಾತನಾಡಿದ್ದ ಅನ್ನುವಂಥ ಕನ್ಫರ್ಮೇಷನ್ ಇಲ್ಲ. ಬಟ್ ಸದ್ಯಕ್ಕೆ ಅವರದೇ ಎನ್ನಲಾದಂಥ ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀವಿ. ಬಟ್ ನೋಡಿ, ಇಲ್ಲಿ ಕನ್ವರ್ಜೇಷನ್ ಅನ್ನು ನಾವು ಗಮನಿಸಿದ್ರೆ, ಈಗ ಬಿ ನಾಗೇಂದ್ರ ವಿಚಾರಕ್ಕೆ ಮಾತನಾಡಿದ್ರು. ಬಿ ನಾಗೇಂದ್ರ ನೋಡಿ, ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ಹಗರಣದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ನಂತರ ಬಂದು ಜಾಮೀನ್ ಮೇಲೆ ಹೊರಗಡೆ ಬರ್ತಾರೆ. ಅಂಥವ್ರಿಗೂ ಕೂಡ ಇವರು ಸ್ಥಾನ ಒದಗಿಸ್ಕೊಟ್ಟಿದಾರಲ್ರಿ. ಇದೆಂಥದ್ದು, ಇದೆಂಥ ನ್ಯಾಯ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥ ಆಡಿಯೋ. ಆಡಿಯೋ ಬಗ್ಗೆ ಮಾತಾಡೋಕೆ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ್, ಏನಿದು ಆಡಿಯೋ ನೋಡೋಣ ಬನ್ನಿ. ಬಾಗಲಕೋಟೆ ಜಿಲ್ಲೆಯ ರಾಜಕೀಯದಲ್ಲಿ ತೀವ್ರವಾಗಿ ಒಂದು ಅಲೆ ಸೃಷ್ಟಿಸುವಂತ ಆಡಿಯೋ ಒಂದು ವೈರಲ್ ಆಗುತ್ತಿದೆ. ಇದು ಏನು ಜಿಲ್ಲಾ ಅಧ್ಯಕ್ಷರಾಗಿರುವಂತ ಎಸ್.ಜಿ. ನಂಜನಮಠ ಹಾಗೂ ಮಾಜಿ ಸಚಿವರಾಗಿರುವಂತ ಆರ್.ಬಿ. ತಿಮ್ಮಾಪುರ್ ಅವರ ಮಾತುಕತೆ ನಡೆಸಿರುವಂತ ಆಡಿಯೋ ಅಂತ ಹೇಳಲಾಗುತ್ತಿದೆ. ಯಾಕಂದ್ರೆ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಎಸ್.ಜಿ. ನಂಜನಮಠ ಸಹ ಮತ್ತು ಏನು ಮಾಜಿ ಸಚಿವರಾಗಿರುವಂತ ಆರ್.ಬಿ. ತಿಮ್ಮಾಪುರ್ ಸಹ ಒಂದು ಆಕಾಂಕ್ಷಿ ಆಗಿದ್ದರು. ಈ ಹಿನ್ನೆಲೆಯಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ಏನು ಒಂದು ನೂತನ ಸಚಿವರ ಆದ ಬೆನ್ನಲ್ಲೇ ಈ ಆಡಿಯೋ ಒಂದು ಹೊಸ ರಾಜಕೀಯ ಸಂಚಲನ ಮೂಡಿಸಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇದರಲ್ಲಿ ಏನು ಇವರು ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಇಲ್ಲಿ ಸರಿಯಾಗಿ ಹೈಕಮಾಂಡ್ ಸರಿಯಾಗಿ ಸಚಿವ ಸಂಪುಟ ಸೂಕ್ತ ವ್ಯಕ್ತಿಗೆ ಸ್ಥಾನಮಾನ ನೀಡಿಲ್ಲ. ಇದರಿಂದ ನಮಗೆ ಈ ಸಾರ್ವಜನಿಕ ವಲಯದಲ್ಲಿ ಮಾತನಾಡಬೇಕಾದ್ರೆ, ಸಾರ್ವಜನಿಕ ವಲಯದಲ್ಲಿ ಮುಖ ತೋರಿಸಬೇಕಾದ್ರೆ ನಮಗೆ ತೊಂದರೆ ಉಂಟಾಗುತ್ತದೆ. ಅದು ಅಲ್ಲದೆ ಹೈಕಮಾಂಡ್ ವಿರುದ್ಧ ಸಹ ಇವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಏನು ಸ್ಥಳೀಯವಾಗಿ ಏನು ವಿಜಯಾನಂದ ಕಾಶಪ್ಪನವರಿಗೆ ನೀಡಿರುವಂತಹ ಸಚಿವ ಸ್ಥಾನ, ಜೊತೆಗೆ ಏನು ಬಿ ನಾಗೇಂದ್ರ ಅವರಿಗೆ ಬಳ್ಳಾರಿಯಲ್ಲಿ ನೀಡಿರುವಂತಹ ಸಚಿವ ಸ್ಥಾನ ಬಗ್ಗೆ, ಜೊತೆಗೆ ಇಂಥವ್ರಿಗೆಲ್ಲ ನೀವು ಸಚಿವ ಸ್ಥಾನ ನೀಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ. ಈ ಬಗ್ಗೆ ಹೈಕಮಾಂಡ್ ಯಾಕೆ ವಿವೇಚನೆ ಮಾಡಿಲ್ಲ? ಇದ್ರ ಜೊತೆಗೆ ಎಚ್.ಕೆ. ಪಾಟೀಲ್ ಅಂತವ್ರಿಗೆ ಮತ್ತು ಆರ್.ಬಿ. ತಿಮ್ಮಾಪುರ್ ಅಂತವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಿತ್ತು. ಇಂಥವರಿಗೆ ಹಿಂದುಳಿದ ನಾಯಕರಿಗೆ ನೀಡಿಲ್ಲ. ಇವರು ಹಿಂದುಳಿದ ದಲಿತರಾಗಿದ್ದು ಸಾಕಷ್ಟು ಒಂದು ಸಂಘಟನೆ ಮಾಡಿದ್ರು ಸಹ ಇವರಿಗೆ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎಂಬುದ ಒಂದು ಈ ಆಡಿಯೋ ಚರ್ಚೆ ಆಗ್ತಾ ಇದೆ. ಇದು ಎರಡು ವಯಸ್ಸು ಮಾತುಕತೆ ಕೇಳಬೇಕಾದ್ರೆ ಸುಮಾರು ಒಂದು 5 ನಿಮಿಷ ಕಾಲ ಇವ್ರ ನಡುವೆ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದೊಂದು ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸುವಂತಾಗುತ್ತಿದೆ. ಈ ಬಗ್ಗೆ ಏನು ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ ಮತ್ತು ಈಗಿನ ಹೊಸ ನೂತನವಾಗಿ ಸಚಿವರಾಗಿರುವ ಬಗ್ಗೆ ಏನು ಪ್ರತಿಕ್ರಿಯೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.